ನಮಸ್ಕಾರ. ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಯೋಜನೆಯಿಂದ ಗ್ರಾಮೀಣ ಜನರ ಆರ್ಥಿಕತೆಗೆ ಕುತ್ತು. ಈಶ್ವರ್ ಖಂಡ್ರೆ. 7 ದಿನಗಳ ಕಾಲ ಶ್ರೀ ಮಾಣಿಕೇತ ಸಪ್ತಾಹವನ್ನು ಆಯೋಜಿಸಲಾಗಿತ್ತು. ಇಂದು ಸಮಾರೋಪ ಸಮಾರಂಭದಲ್ಲಿ ಮಹಾರಾಜರಿಗೆ ಧಾನ್ಯಗಳಿಂದ ತುಲಾಭಾರ. 24ರಿಂದ ವೀರಲೋಕ ಪುಸ್ತಕ ಸಂತೆ ಹೈಸ್ಕೂಲ್ ಪ್ರಾಂಗಣದಲ್ಲಿ 3 ದಿನಗಳು ಆಯೋಜನೆ. ಭಾಲ್ಕಿ ಹಿರೇಮಠ್ ಜಿಲ್ಲಾ ಕಸಾಪ ಸಹಯೋಗ. ಬೀದರ್ನಲ್ಲಿ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೆಸಲು ನಿರ್ಧಾರ. ಶಿವಾನಂದ್ ತಗಡೂರ್. ಚಿದ್ರಿ ಉಣಿಯ ಸ್ಮಶಾನ ಭೂಮಿ ವಿಸ್ತರಣೆಗೆ ಮನವಿ. ವಾರ್ಡ್ ನಂಬರ್ 23ರಲ್ಲಿ ಸ್ಮಶಾನ ಭೂಮಿ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದುಮತಿ ಚಿದ್ರಿ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಮೊಹಮ್ಮದ್ ಅಮಜದ್ ಹುಸೇನ್ಗೆ ಫಾತಿಮಾ ಶೇಖ್ ಶೈಕ್ಷಣಿಕ ಸೇವಾ ರತ್ನ ಪ್ರಶಸ್ತಿ 2026. ಸುದ್ದಿಯ ವಿವರಗಳು. ಕೇಂದ್ರದ ಬಿಜೆಪಿ ಸರ್ಕಾರ ಮನ್ರೇಗಾ ಯೋಜನೆಯನ್ನು ಹಂತ ಹಂತವಾಗಿ ದುರ್ಬಲಗೊಳಿಸಿ ಇದೀಗ ಸಂಪೂರ್ಣವಾಗಿ ರದ್ದುಪಡಿಸುವ ಉದ್ದೇಶದಿಂದ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ಮುಂದಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನರೇಗಾ ದೇಶದ ಕೋಟ್ಯಾಂತರ ಬಡ ಕಾರ್ಮಿಕ ಮತ್ತು ಕೃಷಿ ಆಧಾರಿತ ಕುಟುಂಬಗಳಿಗೆ ಉದ್ಯೋಗ ಖಾತರಿ, ಆಹಾರದ ಭದ್ರತಾ ಯೋಜನೆಯಾಗಿತ್ತು. ಅದನ್ನು ರದ್ದುಗೊಳಿಸಿ ಉದ್ಯೋಗದ ಖಾತರಿಯೂ ಇಲ್ಲದ ಹೊಸ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಸಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಗಾಂಧೀಜಿ ಹೆಸರಿದ್ದ ಏಕೈಕ ಕಾರಣಕ್ಕಾಗಿ ಸರ್ಕಾರ ಮನ್ರೇಗಾಗೆ ವಿರೋಧಿಸುತ್ತಿದೆ ಎಂದು ತಿಳಿಸಿದರು. ಅಧಿಕಾರ ವಿಕೇಂದ್ರೀಕರಣ ಹಳ್ಳಿಗಳಿಗೆ ತಲುಪಿಸಬೇಕು, ಆಯಾ ಪಂಚಾಯಿತಿಗಳೇ ಆಡಳಿತ ನಡೆಸಬೇಕೆಂಬ ಆಶಯದೊಂದಿಗೆ 2005ರಲ್ಲಿ ಯುಪಿಎ ಸರ್ಕಾರ ಕ್ರಾಂತಿಕಾರಿ ಯೋಜನೆ ಜಾರಿಗೆ ತಂದಿದೆ. ಗ್ರಾಮೀಣದ ಕಡು ಬಡವರಿಗೆ 100 ದಿನ ಉದ್ಯೋಗ ಸೃಜನೆಯ ಈ ಯೋಜನೆ ಜಗತ್ತಿನ ಮೊದಲ ಕಾರ್ಯಕ್ರಮ ಎನಿಸಿಕೊಂಡಿದೆ. ಮೋದಿ ನೇತೃತ್ವದ ಸರ್ಕಾರ ಕರಾಳ ಕಾನೂನು ಮೂಲಕ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಕೆಲಸ ಮಾಡುತ್ತಿದೆ. ಬಡವರು ಆರ್ಥಿಕವಾಗಿ ಸಬಲರಾಗಬಾರದು. ಗ್ರಾಮೀಣ ಭಾರತದ ಆರ್ಥಿಕತೆಗೆ ನೀಡುತ್ತಿರುವ ಕೊಡಲಿ ಏಟಾಗಿದೆ. ಬಂಡವಾಳಶಾಹಿಗಳ ಜೇಬಿಗೆ ಹಣ ಹೋಗಬೇಕು ಎಂಬ ಉದ್ದೇಶದಿಂದ ಅವರ ಹೊಟ್ಟೆ ಮೇಲೆ ಕಲ್ಲು ಹಾಕುವ ಕೆಲಸ ಮಾಡುತ್ತಿದೆ ಎಂದು ಕಿಡಿಕಾರಿದ ಸಚಿವರು, ಕೇಂದ್ರದ ಬಿಜೆಪಿ ಸರ್ಕಾರದ ಸಾಧನೆ ಶೂನ್ಯವಾಗಿದ್ದು, ಯುಪಿಎ ಸರ್ಕಾರ ಕಾರ್ಯಕ್ರಮಗಳ ಹೆಸರು ಬದಲಾವಣೆ ಮಾಡಿ ಮರುಜಾರಿಗೆ ತರುತ್ತಿದೆ. ರಾಜ್ಯಗಳ ಅಧಿಕಾರವನ್ನು ಮೊಟಕುಗೊಳಿಸಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತಿದೆ. ವಿಬಿಜಿ ರಾಮ್ಜಿ ಯೋಜನೆ ರದ್ದುಗೊಳಿಸಿ ಮನ್ರೇಗಾ ಮುಂದುವರಿಸಬೇಕು. ಅದಕ್ಕಾಗಿ ದೇಶಾದ್ಯಂತ ಕಾಂಗ್ರೆಸ್ ಜಾಗೃತಿ ಆಂದೋಲನ ನಡೆಸುತ್ತಿದೆ ಎಂದು ಹೇಳಿದ್ದರು. ಈ ರಾಮ್ಜಿ ಯೋಜನೆ ದೇಶದಲ್ಲಿ ಮತ್ತೆ ನಿರುದ್ಯೋಗ ಸಮಸ್ಯೆ ಹೆಚ್ಚಿಸಲಿದೆ. ಸರ್ಕಾರ ಸೂಚಿತ ಜಾಗದಲ್ಲಿ ತಮಗೆ ಬಯಸಿದ ಗ್ರಾಮ ಪಂಚಾಯತ್ಗಳ ಮೂಲಕ ಕಾಮಗಾರಿಯನ್ನು ನಡೆಸಲು ಅವಕಾಶ ನೀಡಿದೆ. ಇನ್ನು ಯೋಜನೆಯಡಿ ಅನುದಾನದ ಪಾಲನ್ನ 10% 40% ಹೆಚ್ಚಿಸುವ ಮೂಲಕ ರಾಜ್ಯಗಳ ಮೇಲೆ ಆರ್ಥಿಕ ಹೊರೆಯನ್ನು ಹೊರಿಸಲು ಹೊರಟಿದೆ. ಬಿಜೆಪಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವ ಮನ್ರೇಗಾ ಬಗ್ಗೆ ತಪ್ಪು ಅಪಪ್ರಚಾರ, ಹೊಸ ಯೋಜನೆ ಬಗ್ಗೆ ಸುಳ್ಳು ಮಾಹಿತಿ ನೀಡಿ ಜನರನ್ನ ದಾರಿ ತಪ್ಪಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಡಾ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ ಶೆಟ್ಟಿ, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಮುಖಂಡರಾದ ಸಂಜಯ್ ಜಾಗೀರ್ದಾರ್, ಮಹಮ್ಮದ್ ಸಮಿ, ಜಾರ್ಜ್ ಫರ್ನಾಂಡಿಸ್, ವಿನೋದ್ ಅಪ್ಪೆ, ಬಾಬುರಾವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮ್ಮೆಲ್ಲರಿಗೆ ತಿಳಿದಿರುವಂತೆ ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಜನ ವಿರೋಧಿ, ರೈತ ವಿರೋಧಿ, ಗ್ರಾಮೀಣ ಭಾಗದ ಜನರ ವಿರೋಧಿ, ಪರಿಶಿಷ್ಟ ಪರಿಶಿಷ್ಟ ಪಂಗಡದ ವಿರೋಧಿ ನೀತಿಯನ್ನು ಅನುಸರಿಸಿ ಇವತ್ತೇನು ಎಲ್ಲರಿಗೆ ಕಾಮಧೇನು ಆಗಿರುವಂಥ ಮನ್ರೇಗಾ ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಈ ಯೋಜನೆಯನ್ನು ರದ್ದುಗೊಳಿಸಿ ಇವತ್ತು ಹಳ್ಳಿಗಳ ಉದ್ಯೋಗಕ್ಕೆ, ಬಡ ಕೂಲಿ ಕೃಷಿ ಕಾರ್ಮಿಕರ ಏನು ಉದ್ಯೋಗಕ್ಕೆ ಖಾತ್ರಿ ಇತ್ತು ಅದಕ್ಕೆ ಸಂಚಕಾರ ತಂದಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸಿ ಹಾಕುವಂಥ ರೀತಿಯಲ್ಲಿ ಅದಕ್ಕೆ ವಿಬಿ ರಾಮ್ಜಿ ಕಾಯ್ದೆ ಎಂಬ ಕರಾಳ ಕಾನೂನನ್ನು ಇವತ್ತು ಜಾರಿಗೆ ತಂದಿದ್ದಾರೆ.
ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದನ್ನು ಉಳಿಸಿ ಮನ್ರೇಗಾ ಬಚಾವ್ ಆಂದೋಲನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ಇವತ್ತು ಈ ಒಂದು ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ಇವತ್ತು ಭಾಳಷ್ಟು ಜನರಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷದವರು ಅಪಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಬಿ ರಾಮ್ಜಿ ಅದು ನಾವು ಕಾಯ್ದೆ ಜಾರಿಗೆ ತರ್ತೀವಿ ಅನ್ನುವಂಥದ್ದು. ಆದರೆ ಮನ್ರೇಗಾದೇನೊಂದು ಉದ್ದೇಶ ಇತ್ತು. 2005ರಲ್ಲಿ ನಮ್ಮ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೊಟ್ಟಂಥ ಒಂದು ಕಾರ್ಯಕ್ರಮ, ದೇಶ ಕಂಡಂಥ ಒಬ್ಬ ಅಪರೂಪದ ಆರ್ಥಿಕ ತಜ್ಞರಾದಂಥ ಮನಮೋಹನ್ ಸಿಂಗ್ ರವರ ಪ್ರಧಾನಮಂತ್ರಿತ್ವದಲ್ಲಿ ಈ ಒಂದು ಮನ್ರೇಗಾ ಕಾಯ್ದೆ, ಹಿಂದೆ ನರೇಗಾ ಇತ್ತು, ಅದನ್ನು 2009ರಲ್ಲಿ ಮನ್ರೇಗಾ ಅಂತೇಳಿ ಅದನ್ನು ಜಾರಿಗೆ ತರಲಾಯಿತು. ಅದರ ಉದ್ದೇಶ ಗ್ರಾಮೀಣ ಭಾಗದಲ್ಲಿರುವಂಥ ಕಡು ಬಡವರೇನಿದ್ದಾರೆ ಅವರಿಗೆ ಇವತ್ತು 100 ದಿವಸಗಳವರೆಗೆ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಇದನ್ನು ಜಾರಿಗೆ ತಂದಂಥದ್ದು. ಬೀದರ್ನಲ್ಲಿ ಜನವರಿ 5ರಿಂದ 11ರವರೆಗೆ ಶ್ರೀ ಮಾಣಿಕೇತ ಸಪ್ತಾಹ ಶ್ರೀ ಮಾಣಿಕ್ ಪ್ರಭು ಸೇವಾ ಸಮಿತಿ ಬೀದರ್ ಆಶ್ರಯದಲ್ಲಿ ಜನವರಿ 5ರಿಂದ 11, 2026 7 ದಿನಗಳ ಕಾಲ ನಗರದ ಸಾಯಿ ಪುಷ್ಪಾಂಜಲಿ ಫಂಕ್ಷನ್ ಹಾಲ್ನಲ್ಲಿ ಶ್ರೀ ಮಾಣಿಕೇತ ಸಪ್ತಾಹವನ್ನು ಆಯೋಜಿಸಲಾಗಿತ್ತು. ಇಂದು ಸಮಾರೋಪ ಸಮಾರಂಭ ಜರುಗಿದ್ದು, ಇದೇ ಸಂದರ್ಭದಲ್ಲಿ ಮಹಾರಾಜರ ತುಲಾಭಾರವನ್ನು ಧಾನ್ಯಗಳಿಂದ ಮಾಡಲಾಯಿತು. ಆನಂದರಾಜ್ ಮಹಾರಾಜರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಕಳೆದ 7 ದಿನಗಳಿಂದ ಮಾಣಿಕೇತ ಸಪ್ತಾಹದ ಅಂಗವಾಗಿ ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗದ ಮೇಲೆ ಪ್ರವಚನ ಕಾರ್ಯಕ್ರಮ ನೆರವೇರಿತು. ಎಲ್ಲ ಸದ್ಭಕ್ತರು, ಪ್ರಭು ಭಕ್ತರ ಅಪಾರ ಶ್ರದ್ಧೆ ಭಕ್ತಿಯ ಫಲವಾಗಿ ಈ ಕಾರ್ಯಕ್ರಮ ಸುಸಂಪನ್ನವಾಗಿದೆ. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲ ಕಾರ್ಯಕರ್ತರು, ಪ್ರಭು ಭಕ್ತರಿಗೂ ಕೃತಜ್ಞತೆ ಸಲ್ಲಿಸಿದರು. ನೂರಾರು ಭಕ್ತ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಪ್ರವಚನ ಕೇಳಿ ಧನ್ಯರಾಗಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಬಾಬುರಾವ್ ಕುಲಕರ್ಣಿ, ವಿಠೋಬಾ ಕರಣಕೋಟೆ, ನಾರಾಯಣರಾವ್ ಪಾಟೀಲ್, ವಿನೋದ್ ಕುಲಕರ್ಣಿ ನಿಟ್ಟೂರ್, ರಮೇಶ್ ಚಂದ್ರ ಶಾಸ್ತ್ರಿ, ಅರುಣರಾವ್ ಕುಲಕರ್ಣಿ, ಶ್ರೀಧರ್ ಪಿಕೆ, ಪ್ರಹ್ಲಾದ್ ಪಾಟೀಲ್ ಮೈಲೂರ್, ಮಾರುತಿ ಉಜ್ನಿಕರ್, ಪ್ರಹ್ಲಾದ್ ತೋರಣಕರ್, ರವಿ ಮೈಲೂರ್, ರೇಖಾ ಕುಲಕರ್ಣಿ, ವರ್ಷಾ ಔರದ್ಕರ್, ಮಾಣಿಕ್ ಕುಲಕರ್ಣಿ, ಮಾರ್ತಂಡ್ ಕುಲಕರ್ಣಿ, ಖಲೀಂ ಖಾನ್ ಸೇರಿದಂತೆ ಮಾಣಿಕ್ ಪ್ರಭು ಭಕ್ತರು ಸೇರಿದಂತೆ ಇತರರು ಇದ್ದರು. जिस प्रमाण में कामना बढ़ती जाती है उस प्रमाण में दुख बढ़ता जाता है. अपेक्षा दुख का कारण है. अपेक्षा जो है दुख का कारण है. वो दुख बढ़ता चला जाता है. जितनी कामना बढ़ी उतना दुख बढ़ता है. तो इसीलिए भगवान ने बड़ा सुंदर कहा 16वें अध्याय में, त्रिविधम नरकस्येदं द्वारं नाशनम् आत्मनः काम क्रोधस्तथा लोभः तस्मात् एतत्त्रयं त्यजेत्. देखिए वो काम कैसा है, कामना अगर पूर्ण हो गई तो लोभ उत्पन्न होगा, नहीं हुई तो क्रोध उत्पन्न होगा. 1 लाख ಕೊಡ್ತಾರಂತೆ ಕಾಮನಾದ ಮನುಷ್ಯನಾಗರ ಕೊಡಲ್ಲ ಪುನಃ ಬರೀ 10,000 ಕೊಟ್ಟಂತೆ 10,000 ಕೊಟ್ಟನ ಬಾವುರನ್ನ ಸಿಡ್ಬರ್ತದೆ. ತಿಳಿ 1 लाख ಕೊಟ್ಟ ಅಂತಂದ್ರೆ ಏನಾಗ್ತದೆ, ತಿಳಿ ಹೊರಗಡೆ ಕೊಟ್ಟಂತೆ ಅವಾಗ ಏನಾಗ್ತದೆ, ಇನಾಮನ್ ಪನ್ನಾಸ್ ಹಾಕಿದ್ರೆ ಅವನೇನು ಹೋಗ್ತಿತ್ತು, इनाम करना चाहते क्यों नहीं रोकते? कामना जो है पाप का बीज है, कामना पाप का बीज है.
तो क्रूर। इसलिए भगवान कहते हैं कि त्रिविधम नरकस्येदं द्वारं नाशनम् आत्मनः काम क्रोधस्तथा लोभः तस्मात् एतत्त्रयं त्यजेत्। नरक के 3 दरवाजे हैं। नरक के 3 दरवाजे। क्यों भाई नरक के 3 दरवाजे क्यों? स्वर्ग बनते आगे नहीं, वहां जाने वालों का रश ज्यादा है। रश ज्यादा होने के कारण 3 दरवाजे। स्वर्ग में थोड़े लोग जाते, दरवाजा छोटा ही दरवाजा। ऐसा सब नाटक नहीं चले, प्रेम में नाटक नहीं चले। तो इसलिए भगवान यहाँ पर जो है अनन्य भक्ति के द्वारा हो सकता है, किंतु अंत काल में परमात्मा का स्मरण होना बड़ा कठिन है। और इसलिए भगवान ने कहा कि मैं तुमको 2 रास्ते बता रहा हूं। यत्र काले और दूसरा कौन सा है? जो वापस आता है। ये 2 रास्ते, वो 2 रास्ते मैं तुमको ಚತುರ್ಥ ದತ್ತಾವತಾರ ಶ್ರೀ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರ ದಿವ್ಯ ಪೀಠ ಪರಂಪರೆಯ 6ನೇ ಪೀಠಾಧಿಪತಿಗಳಾದ ಪರಮಪೂಜ್ಯ ಸಕಲ ಮತಾಚಾರ್ಯ ಶ್ರೀ ಜ್ಞಾನರಾಜ ಮಾಣಿಕ್ ಪ್ರಭು ಮಹಾರಾಜರಿಂದ ಬೀದರ್ ನಗರದಲ್ಲಿ ಕಳೆದ 7 ದಿನಗಳಿಂದ ಮಾಣಿಕ ಗೀತಾ ಸಪ್ತಾಹದ ಅಂಗವಾಗಿ ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗದ ಮೇಲೆ ಅತ್ಯಂತ ಸಾರಗರ್ಭಿತವಾದ ವಿದ್ವತ್ತ ಪ್ರಚುರವಾದ ಪ್ರವಚನದ ಕಾರ್ಯಕ್ರಮ ಇಲ್ಲಿ ನೆರವೇರಿತು. ಎಲ್ಲ ಸದ್ಭಕ್ತರ, ಬೀದರಿನ ಎಲ್ಲ ಪ್ರಭು ಭಕ್ತರ ಅಪಾರ ಶ್ರದ್ಧೆ ಭಕ್ತಿಯ ಫಲವಾಗಿ ಈ ಕಾರ್ಯಕ್ರಮ ಅತ್ಯಂತ ಸುಂದರ ರೀತಿಯಲ್ಲಿ ಸುಸಂಪನ್ನವಾಗಿದೆ. ಇದಕ್ಕೆ ನಾನು ಬೀದರ್ ಮಾಣಿಕ್ ಪ್ರಭು ಸೇವಾ ಸಮಿತಿಯ ಅಧ್ಯಕ್ಷ ಸಮೇತ ಎಲ್ಲ ಕಾರ್ಯಕರ್ತರಿಗೂ ಪ್ರಭು ಭಕ್ತರಿಗೂ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ನೂರಾರು ಭಕ್ತಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಪ್ರವಚನವನ್ನು ಕೇಳಿ ಧನ್ಯರಾಗಿದ್ದಾರೆ. ಎಲ್ಲ ಭಕ್ತರಿಗೆ ನಾನು ಮಾಣಿಕ್ ಪ್ರಭು ಸಂಸ್ಥಾನದ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ತಂತ್ರಜ್ಞಾನ ಯುಗದಲ್ಲಿ ಯುವ ಜನರನ್ನ ಮತ್ತೆ ಪುಸ್ತಕಗಳ ಲೋಕಕ್ಕೆ ಕರೆತರುವ ಉದ್ದೇಶದಿಂದ ವೀರಲೋಕ ಬುಕ್ಸ್ ಸಂಸ್ಥೆಯು ಭಾಲ್ಕಿ ಹಿರೇಮಠ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಜನವರಿ 24ರಿಂದ 3 ದಿನಗಳ ಕಾಲ ನಗರದ ಸೈಸ್ಕೂಲ್ ಮೈದಾನದಲ್ಲಿ ರಾಜ್ಯ ಮಟ್ಟದ ಪುಸ್ತಕ ಸಂತೆಯನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ಸಂಸ್ಥೆಯು ಪುಸ್ತಕ ಸಂತೆ ಆಯೋಜಿಸುತ್ತಾ ಬಂದಿದೆ. ಈ ಹಿಂದಿನ 3 ಸಂತೆಗಳು ಬೆಂಗಳೂರಿನಲ್ಲಿ ನಡೆದಿದ್ದು, ಲಕ್ಷಾಂತರ ಜನರು ಭಾಗವಹಿಸಿದ್ದು ಲಾಭ ಪಡೆದಿದ್ದಾರೆ. ಪುಸ್ತಕ ಸಂತೆ ಕೇವಲ ರಾಜಧಾನಿಗೆ ಮಾತ್ರ ಸೀಮಿತವಾಗಿಸದೆ ಹೊರ ಜಿಲ್ಲೆಗಳಿಗೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ. ಹಲವು ಭಾಷೆ ವೈವಿಧ್ಯಮಯಗಳನ್ನು ಒಳಗೊಂಡ ಗಡಿನಾಡು ಬೀದರ್ನಲ್ಲಿ 4ನೇ ಸಂತೆ ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಸಂತೆಯಲ್ಲಿ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಇರಲಿದ್ದು 50 ಮಳಿಗೆಗಳ ಸ್ಥಾಪನೆಗೆ ಅವಕಾಶ ನೀಡಲಾಗಿದೆ. ಈಗಾಗಲೇ 40 ಪ್ರಕಾಶಕ ಸಂಸ್ಥೆಗಳು ನೋಂದಣಿ ಮಾಡಿಕೊಂಡಿವೆ. ಸಂತೆಗೆ 100 ಜನ ಹಿರಿಯ ಖ್ಯಾತ ಸಾಹಿತಿಗಳು, 80ಕ್ಕೂ ಹೆಚ್ಚು ಲೇಖಕರು ಮತ್ತು ರಾಜ್ಯಮಟ್ಟದ ಪತ್ರಿಕೆಗಳ ಸಂಪಾದಕರು ಭಾಗವಹಿಸಲಿದ್ದಾರೆ. ಜೊತೆಗೆ ಚಿತ್ರನಟರಾದ ನೆನ್ಪಿರ್ಲಿ ಪ್ರೇಮ್, ಶ್ರೀನಗರ್ ಕಿಟ್ಟಿ, ನಟಿ ಶ್ರುತಿ ರಂಜಿಸುವರು. ಹಿರಿಯ ಸಾಹಿತಿ ಬರ್ಗು ರಾಮಚಂದ್ರ ಅವರು ಪುಸ್ತಕ ಸಂತೆಗೆ ಚಾಲನೆ ನೀಡಲಿದ್ದು, ಪ್ರತಿದಿನ 8 ವಿವಿಧ ಗೋಷ್ಠಿಗಳು, ಸಂಜೆ ಸಂಗೀತ ಕಾರ್ಯಕ್ರಮ ಇರಲಿವೆ. ಭಾನುವಾರದ ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಸಾಹಿತಿ ಎಸ್.ಜಿ. ಸಿದ್ದರಾಮಯ್ಯ ಭಾಷಣ ಮಾಡಲಿದ್ದಾರೆ ಎಂದು ವಿವರಿಸಿದ್ದರು. ಸಂತೆಯಲ್ಲಿ ನೆಚ್ಚಿನ ಲೇಖಕರೊಂದಿಗೆ ಭೇಟಿಯಾಗುವುದಷ್ಟೇ ಅಲ್ಲ, ಅವರೊಂದಿಗೆ ಮುಖಾಮುಖಿಯಾಗಿ ಸಂವಾದ ನಡೆಸಲು ವಿಶೇಷ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಸಂತೆಗೆ ಆಗಮಿಸುವ ಸಾಹಿತಿ ಲೇಖಕರಿಗೆ ಜಿಲ್ಲೆಯ ಪ್ರವಾಸಿ ಸ್ಥಳಗಳು ಭೇಟಿ ಕೊಡುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಡಿಜಿಟಲ್ ಯುಗದಲ್ಲಿ ಪುಸ್ತಕ ಓದುವ ಅಭಿರುಚಿ ಕಡಿಮೆಯಾಗುತ್ತಿದೆ. ಸಾಹಿತ್ಯ ಸಂಸ್ಕೃತಿ ಬೆಳೆಯಬೇಕಾದರೆ ಇಂದಿನ ಪೀಳಿಗೆ ಓದುವ ಅಭಿರುಚಿ ಬೆಳೆಸಿಕೊಳ್ಳಬೇಕಾಗಿದೆ. ಯುವಜನರಲ್ಲಿ ವಾಸ್ತವಾಂಶದ ಅರಿವಿಲ್ಲ ಎಂದರು. ಹಿರೇಮಠ ಸಂಸ್ಥಾನದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಪುಸ್ತಕ ಸಂತೆ ವಿನೂತನ ಕಾರ್ಯಕ್ರಮವಾಗಿದ್ದು 100 ಜನ ಸಾಹಿತಿಗಳು ಏಕಕಾಲಕ್ಕೆ ಇಲ್ಲಿಗೆ ಬರುವುದು ದಾಖಲೆ. ಬೆಂಗಳೂರಿಗಿಂತ ಬೀದರ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಂಎಲ್ಸಿಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ, ಗುರುನಾಥ್ ರಾಜಗೀರ, ಶಿವಶಂಕರ್ ಟೋಕ್ರೆ, ವಿರೂಪಾಕ್ಷ ಗಾದ್ಗೆ ಸೇರಿದಂತೆ ಇತರರು ಇದ್ದರು. ಇವತ್ತು 24, 25, 26ಕ್ಕೆ ಡೇಟ್ ಅನೌನ್ಸ್ ಆಗಿದೆ. ಬೆಂಗಳೂರಿಂದ 100 ಜನ ಸಾಹಿತಿಗಳು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ವಿಶ್ವೇಶ್ವರ ಭಟ್ರಾಗಿ, ಬರ್ಗೂರು ರಾಮಚಂದ್ರಪ್ಪ ಅವರು ಉದ್ಘಾಟನೆಗೆ ಬರ್ತಿದ್ದಾರೆ, ಎಸ್.ಜಿ. ಸಿದ್ದರಾಮಯ್ಯ ಅವರು ಬರ್ತಿದ್ದಾರೆ, ಜೋಗಿ ಅವರು ಬರ್ತಿದ್ದಾರೆ, ವಸುಧೇಂದ್ರ ಅವರ ಬರ್ತಿದ್ದಾರೆ. ಅದರ ಆದಿಯಾಗಿ ಒಂದು 80ಕ್ಕೂ ಹೆಚ್ಚು ಲೇಖಕರು, ಜೊತೆಗೆ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರು ಬರ್ತಿದ್ದಾರೆ ಮತ್ತು ಎಲ್ಲ ಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳ ಸಂಪಾದಕರನ್ನು ಆಹ್ವಾನಿಸಿದ್ದೀವಿ, ಅವರು ಕೂಡ ಬರ್ತಿದ್ದಾರೆ. ಬೀದರ್ನಲ್ಲಿ ನೀವೆಲ್ಲ ತುಂಬ ಒಳ್ಳೆ ಸುದ್ದಿ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಬೀದರ್ ಏನು, ಬೀದರ್ನ ಘನತೆಯನ್ನು, ಅದರ ಪರಂಪರೆಯನ್ನು, ಈ ಪುಸ್ತಕ ಸಂತೆಯನ್ನು ಅವರು ಹೇಗೆ ಸ್ವಾಗತಿಸಿದರು, ನಿಜಕ್ಕೂ ಬೀದರಲ್ಲಿ ಸಾಹಿತ್ಯ ಚಟುವಟಿಕೆಗಳಿಲ್ವಾ, ಓದುಗರಿಲ್ವಾ, ಇದೆಲ್ಲ ಪ್ರಶ್ನೆಗಳು ರಾಜಧಾನಿ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಆದ್ದರಿಂದ ಬೆಂಗಳೂರಿನ ಸಂಪಾದಕರನ್ನು ಆಹ್ವಾನಿಸಿದರೆ ಆ ಎಲ್ಲವೂ ಕೂಡ ಬಹಳ ವ್ಯವಸ್ಥಿತವಾಗಿ ನಡೀತಿದ್ದಾವೆ. ಅದಕ್ಕೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾಡಿನ ಬಹಳ ಪ್ರಬುದ್ಧ ಮತ್ತು ಮುತ್ಸದ್ದಿ ರಾಜಕಾರಣ ಅನ್ನೋದು ಕೊನೆಯಾಗ್ತಾ ಇರುವ ಹಂತದಲ್ಲಿ ಕಂಡಂತಹ ಒಬ್ಬ ಮುತ್ಸದ್ದಿ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲು ವಾರದ ಹಿಂದೆ ನಮ್ಮ ಸುರೇಶ್ ಚಂದ್ರಶೆಟ್ಟಿ ಅವರು ಮತ್ತು ಗುರುನಾಥ್ ರಾಜಗ್ ಅವರು ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ರು. ಇವತ್ತು ಆಕಸ್ಮಿಕವಾಗಿ ಕೇಳಿದಾಗ ಅಯ್ಯೋ ಬರ್ತೀನಿ ಕನ್ನಡದ ಕೆಲಸ ಅಂತ ಹೇಳಿ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಇದೊಂದು ದೊಡ್ಡ ಉತ್ಸವ ಆಗಬೇಕು, ಇಡೀ ರಾಜ್ಯ ಮಾತನಾಡುವಂತ ಆಗಬೇಕು ಮತ್ತು ಇಲ್ಲಿ ಆಗುವಂತಹ ಕನ್ನಡದ ಕೆಲಸ ಇಡೀ ರಾಜ್ಯಕ್ಕೆ ಪಸರಿಸಬೇಕು, ಪ್ರತಿ ಜಿಲ್ಲೆಯಲ್ಲೂ ಆಗುವಂಥದ್ದು ಆಗಬೇಕು. ಹಿರೇಮಠ ಸಂಸ್ಥಾನ ಭಾಲ್ಕಿ ವತಿಯಿಂದ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ಇದೇ ಬರುವ 24, 25, 26ನೇ ಜನವರಿಯಂದು ವೀರಲೋಕ ಪುಸ್ತಕ ಸಂತೆ, ರಾಜ್ಯ ಮಟ್ಟದ ಈ ಒಂದು ಸಂತೆ ಬೀದರ್ನಲ್ಲಿ ಜರುಗುತ್ತಲಿದೆ. ಅದಕ್ಕಾಗಿ ನಾನು ಆಯೋಜಕರೆಲ್ಲರಿಗೂ, ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರಿಗೂ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಮ್ಮ ಸುರೇಶ್ ಚಂದ್ರಶೆಟ್ಟಿ ಅವರಿಗೂ ಮತ್ತು ಎಲ್ಲರಿಗೂ ನನ್ನ ಪರವಾಗಿ, ಜಿಲ್ಲೆಯ ಜನರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಪುಸ್ತಕ ಓದುವಂಥ ಅಭಿರುಚಿನೇ ದಿನೇ ಕಡಿಮೆ ಆಗ್ತಾ ಇದೆ. ನಮ್ಮ ಸಾಹಿತ್ಯ ಸಂಸ್ಕೃತಿ ಎಲ್ಲ ಉಳಿಬೇಕು, ಬೆಳಿಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಇಂದಿನ ಪೀಳಿಗೆಗೆ ಇವತ್ತು ಪುಸ್ತಕ ಓದುವಂಥ ಒಂದು ಅಭಿರುಚಿ ಬೆಳೆಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಎಲ್ಲ ಮಕ್ಕಳು
ವಿದ್ಯಾರ್ಥಿನಿಯರು ಫೇಸ್ಬುಕ್ಕಲ್ಲಿದ್ದಾರೆ, ಇಂಟರ್ನೆಟ್ಟಲ್ಲಿದ್ದಾರೆ. ಹಾಗಾಗಿ ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ, ಅವರಿಗೆ ವಾಸ್ತವಾಂಶ ಅರ್ಥ ಆಗೋದಿಲ್ಲ. ಏನು ಭಾಳ ಅತಿಯಾಗಿ ಅದನ್ನು ಬಳಸುವುದರಿಂದ ಮಾನಸಿಕ ಖಿನ್ನತೆಗೆ ಒಳಪಡ್ತಾ ಇದ್ದಾರೆ. ಇಂಥದ್ರಲ್ಲಿ ಆಡುವ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ ಏನು ಸಾಹಿತ್ಯ ಇದೆ, ಇಂಥ ಏನು ಅನೇಕ ಜನ ವಿದ್ವಾಂಸರು, ಸಾಹಿತಿಗಳು ಎಲ್ಲ ಇಲ್ಲಿಗೆ ಆಗಮಿಸಲಿದ್ದಾರೆ. ಇವತ್ತು ಪತ್ರಕರ್ತರು ಬರ್ತಾ ಇದ್ದಾರೆ. ಸುಮಾರು 1 ಲಕ್ಷ ಪುಸ್ತಕಗಳು ಮತ್ತು ಅದರ ಜೊತೆಯಲ್ಲಿ ಈ ಅನೇಕ 50 ಪುಸ್ತಕ ಮಳಿಗೆಗಳು, 50 ವಾಣಿಜ್ಯ ಮಳಿಗೆಗಳು, ಇವೆಲ್ಲವನ್ನು ವಸ್ತು ಪ್ರದರ್ಶನ ಇವೆಲ್ಲವೂ ಇಟ್ಟುಕೊಂಡಿದ್ದಾರೆ. 3 ದಿವಸ ಅತ್ಯಂತ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದರ ಸದುಪಯೋಗ ನಮ್ಮ ಜಿಲ್ಲೆಯವರು ತೆಗೆದುಕೊಳ್ಳಬೇಕು. ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಆಗಿದಾವೆ. ಈ ಪುಸ್ತಕ ಸಂತೆ ಇದು ಒಂದು ನೂತನವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಅವ್ರು ಹೇಳಿದರು ಅಷ್ಟು ಯಶಸ್ವಿಯಾಗಿದೆ ಅಂತ. ನಮ್ಮ ಬೀದರೇನು ಕಡಿಮೆ ಅಲ್ಲ, ಅದಕ್ಕೂ ಹೆಚ್ಚಿನ ಯಶಸ್ವಿ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡಿದ್ದೀವಿ. ಅದನ್ನು ಒಂದು ವೇಗವಾಗಿ ಕಾರ್ಯ ನಡೆದಿದೆ. ಈಗಾಗಲೇ ಮಂತ್ರಿಗಳು ಬಹಳ ಒಳ್ಳೆಯ ರೀತಿಯಿಂದ ಮಾತನಾಡಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನೇನು ಜಿಲ್ಲಾಡಳಿತದಿಂದ ಏನೇನು ಸಹಕಾರ ಬೇಕು ಅದೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು 100 ಸಾಹಿತಿಗಳು ಏಕಕಾಲಕ್ಕೆ ಬೀದರ್ಗೆ ಬರೋದಂದ್ರೆ ಇದು ಹೊಸ ದಾಖಲೆನೇ ಅಂತ ನನ್ನ ಅನಿಸಿಕೆ ಇದೆ. ಅಂಥ ಅಪರೂಪದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನನ್ನ ಅನಿಸಿಕೆ ಇಚ್ಛೆ ಏನಂದ್ರೆ ಬೆಂಗಳೂರಿಗಿಂತ ಇದು ಕಡಿಮೆ ಆಗಬಾರ್ದು, ಬೆಂಗಳೂರಿಗಿಂತ ಹೆಚ್ಚಿಗೆ ಯಶಸ್ವಿ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ. ಅದನ್ನು ನಾವು ನೀವೆಲ್ಲ ಸೇರಿ ಅದನ್ನು ಮಾಡೋಣ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಬೀದರ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಬೀದರ್ ಪತ್ರಕರ್ತರ ಭವನದಲ್ಲಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಕಾರ್ಯನಿರತ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ಈ ಬಗ್ಗೆ ನಿರ್ಣಯಿಸಲಾಗಿದೆ. ಸಭೆಯಲ್ಲಿ ಮಾತನಾಡಿದ ಅವರು, ನಾಡಿನ ಮುಕುಟಪ್ರಾಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ 40ನೇ ರಾಜ್ಯ ಸಮ್ಮೇಳನ ಹಮ್ಮಿಕೊಳ್ಳಲು ಒಪ್ಪಿರುವುದು ಸಂತಸದ ಸಂಗತಿ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಹೇಳಿದ್ದರು. ಮೊದಲು ಈ ಸಮ್ಮೇಳನ ರಾಯಚೂರಿನಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತರ ಕೋರಿಕೆಯ ಮೇರೆಗೆ ಅದನ್ನು ಬೀದರ್ ಜಿಲ್ಲೆಗೆ ನೀಡಲಾಗಿದೆ ಎಂದರು. ಸಂಪ್ರದಾಯದಂತೆ ಮುಖ್ಯಮಂತ್ರಿಗಳು ಸಮಾರಂಭ ಉದ್ಘಾಟಿಸುವರು. ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು, ವಿರೋಧ ಪಕ್ಷದ ನಾಯಕರನ್ನು, ಈ ಭಾಗದ ಸಂಸದರು, ಶಾಸಕರು, ಜಿಲ್ಲೆಯ ಹಿರಿಯ ಅಧಿಕಾರಿಗಳನ್ನು, ನಾಡಿನ ಹಾಗೂ ರಾಷ್ಟ್ರಮಟ್ಟದ ಚಿಂತಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುವುದು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಅಣ್ಣ ಬಸವಣ್ಣನವರ ಕರ್ಮಭೂಮಿಯಾಗಿರುವ ಈ ಪುಣ್ಯ ಭೂಮಿಯಲ್ಲಿ 2006ರಲ್ಲಿ 29ನೇ ರಾಜ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಅದರ ನಂತರ 20 ವರ್ಷಗಳ ಬಳಿಕ ಮತ್ತೆ ಇಲ್ಲಿ ಸಮ್ಮೇಳನ ಆಯೋಜಿಸುವ ಅವಕಾಶ ಒದಗಿ ಬಂದಿದೆ ಎಂದರು. ಸಮ್ಮೇಳನ ಯಶಸ್ವಿಯಾಗಿ ಸ್ಮರಣ ಸಂಚಿಕೆ ರಚನೆ, ವಸತಿ, ಸಂಸ್ಕೃತಿ, ವೇದಿಕೆ, ಸಾರಿಗೆ, ಆರ್ಥಿಕ ಇತ್ಯಾದಿ ಸಮಿತಿಗಳನ್ನು ರಚಿಸಲಾಗುವುದು ಎಂದರು. ಸಮ್ಮೇಳನ ಯಶಸ್ವಿಗೆ ಈಗಿನಿಂದಲೇ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸುವಂತೆ ತಗಡೂರ್ ಕರೆ ಕೊಟ್ಟರು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಸಭೆಗೆ ಆಹ್ವಾನಿಸಿ ಅವರಿಗೆ ಸಮ್ಮೇಳನದ ಸ್ವಾಗತ ಸಮಿತಿಯ ಜವಾಬ್ದಾರಿ ವಹಿಸಿ ಸನ್ಮಾನಿಸಲಾಯಿತು. ರಾಜ್ಯಾಧ್ಯಕ್ಷರ ಆಹ್ವಾನ ಸ್ವೀಕರಿಸಿ ವೈಯಕ್ತಿಕವಾಗಿ ಜಿಲ್ಲಾಡಳಿತ, ಸರ್ಕಾರ ಎಲ್ಲ ರೀತಿಯ ಸಹಯೋಗ ನೀಡಿ ಮಾದರಿ ಹಾಗೂ ಐತಿಹಾಸಿಕ ಸಮ್ಮೇಳನ ಯಶಸ್ವಿಯಾಗಿ ಸಹಕರಿಸುವುದಾಗಿ ಖಂಡ್ರೆ ಭರವಸೆ ನೀಡಿದ್ದರು. ಸಭೆಯಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಬಾಪುವಾಲಿ, ಮಲ್ಲಿಕಾರ್ಜುನ್ ಬಿರಾದರ್, ಬಸವರಾಜ್ ಕಾಮಶೆಟ್ಟಿ, ಅಶೋಕ್ ಕುಮಾರ್ ಕರಂಜಿ, ಅಪ್ಪರಾವ್ ಸೌದಿ ಹಾಗೂ ಇತರರು ಮಾತನಾಡಿದ್ದರು. ಇತ್ತೀಚೆಗೆ ನಮ್ಮನ್ನಗಲಿದ ಇಬ್ಬರು ಪತ್ರಕರ್ತರಾದ ನಾಗಶೆಟ್ಟಿ ಧರಂಪುರ್ ಹಾಗೂ ರೇವಣಸಿದ್ದಯ್ಯ ಸ್ವಾಮಿ ಅವರಿಗೆ ಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂಘದ ಮಾಜಿ ರಾಜ್ಯೋಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ಸೇರಿದಂತೆ ಜಿಲ್ಲೆಯ 100ಕ್ಕೂ ಅಧಿಕ ಸಂಘದ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಸರ್ವರನ್ನ ಸ್ವಾಗತಿಸಿ ಶಿವಕುಮಾರ ಸ್ವಾಮಿ ಸಭೆ ನಿರೂಪಿಸಿದ್ದರು.
ರಾಜ್ಯ ಪತ್ರಕರ್ತರ ಸಮ್ಮೇಳನ ಮಾಡುವಂಥದ್ದು ಅದು ಸಣ್ಣ ಕೆಲಸ ಅಲ್ಲ, ಒಬ್ಬರ ಕೈಯಿಂದ ಆಗುವಂಥ ಕೆಲಸ ಅಲ್ಲ. ಇಡೀ ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಇನ್ವಾಲ್ವ್ ಆಗಬೇಕಾಗುತ್ತೆ ವಸತಿ ವಿಚಾರಕ್ಕೆ, ಊಟ ಉಪಚಾರ ವಿಚಾರಕ್ಕೆ. ಏಕೆಂದರೆ ಪ್ರತಿ ರಾಜ್ಯ ಪತ್ರಕರ್ತರ ಸಮ್ಮೇಳನ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರು ಕಳೆದ ಬಾರಿ, ಅದರ ಆಚೆ ಬಾರಿ ಕೂಡ ಅವರೇ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ದಾವಣಗೆರೆ ಸಮ್ಮೇಳನ ಇರ್ಬೋದು, ತುಮಕೂರಿನಲ್ಲಿ ಇರ್ಬೋದು. ಹಾಗಾಗಿ 3ನೇ ಸಮ್ಮೇಳನ ಅವರು CM ಆಗಿರೋ ಅವಧಿಯಲ್ಲಿ ಈ ಬಾರಿ ಬೀದರ್ನಲ್ಲಿ ಈ ಸಮ್ಮೇಳನ ನಡೆಯುವಾಗ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಜವಾಬ್ದಾರಿಯನ್ನು, ಇಷ್ಟು ಜವಾಬ್ದಾರಿಯನ್ನು ಯೋಚನೆ ಮಾಡಿದ್ವಿ. ಇಡೀ ಸಭೆ ಒಳಗಡೆ ಮಾತನಾಡುವಾಗ ಆನಂದ್ ಅವರೇ, ಇಡೀ ಸಭೆ ಒಳಗಡೆ ಮಾತನಾಡುವಾಗ ಸರ್, ನಿಮಗೆ ಎಲ್ಲರೂ ಕೂಡ ಇದಕ್ಕೆ ಸ್ವಾಗತ ಸಮಿತಿ ಚೇರ್ಮನ್ ಯಾರಾಗಬೇಕು ಅಂತ ನಾನು ಪ್ರಸ್ತಾಪವನ್ನು ಸಭೆಯಲ್ಲಿ ಇಟ್ಟಾಗ ಎಲ್ಲರೂ ಪ್ರತಿಯೊಬ್ಬರು ಕೂಡ ಒಬ್ಬರು ಒಂದು ಅಪಸ್ವರ ಇಲ್ಲದೆ ನಿಮ್ಮ ಹೆಸರನ್ನು ಹೇಳಿದ್ದಾರೆ. ಹಾಗಾಗಿ ಈ ಜವಾಬ್ದಾರಿಯನ್ನು ತಮಗೆ ಸಭೆಯಲ್ಲಿ ಯಾಕೆಂದರೆ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕರು ಸಚಿವರು ಕೂಡ ಈ ಸಮ್ಮೇಳನಗಳಿಗೆ ಬಂದೋಗ್ತಾರೆ. ಈ ನಾಡಿನ ಉದ್ದಗಲಕ್ಕೆ ಎಲ್ಲ ಪತ್ರಕರ್ತರುಗಳು ಕೂಡ ಇಲ್ಲಿ ಬರ್ತಾರೆ. ಅಷ್ಟೇ ಅಲ್ಲ, ಹೊರ ರಾಜ್ಯದ ಮುಂಬೈಯವರು ಇರ್ಬೋದು, ಕೇರಳ ರಾಜ್ಯದವರು ಇರ್ಬೋದು, ಮಹಾರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳವರು ಇಲ್ಲಿ ಸಮ್ಮೇಳನಕ್ಕೆ ಬರ್ತಾರೆ. ಜೊತೆಗೆ ನೇಪಾಳದಿಂದ, ಶ್ರೀಲಂಕಾದಿಂದ, ಈಗ ಬಾಂಗ್ಲಾದಿಂದ ಈ ಥರದ ಎಲ್ಲ ನಮ್ಮ ಡೆಲಿಗೇಟ್ಸು ಇಲ್ಲಿ ಬರ್ತಾರೆ. ಹಾಗಾಗಿ ಭಾಳ ಮಹತ್ವವಾದ, ಭಾಳ ದೊಡ್ಡ ಸಮ್ಮೇಳನ ಇದು. ಆ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಕೊಡುವಂಥ ಜವಾಬ್ದಾರಿಯನ್ನು ಬೀದರ್ ಜಿಲ್ಲೆಗೆ ಕೊಟ್ಟಿದ್ದೀವಿ. ಆ ರಥವನ್ನು ತಂದು ಇಲ್ಲಿ ಬಿಟ್ಟಿದ್ದೀವಿ. ಇದನ್ನು ಅದ್ದೂರಿಯಾಗಿ ಹೇಳ್ಕೊಡ್ತಿರೋ ಸಂಭ್ರಮದಲ್ಲಿ ಎಷ್ಟು ನೀವು ಸಂಭ್ರಮದಿಂದ ಹೇಳ್ಕೊಡ್ತಾರೆ ಅಷ್ಟು ಜನ ಪದೇ ಪದೇ ಅವರ ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಳ್ತಾರೆ. ಬೀದರ್ನಲ್ಲಿ ನಡೆದ ಸಮ್ಮೇಳನ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತೇಳಿ ಆ ಎತ್ತರಕ್ಕೆ ಆ ಸಮ್ಮೇಳನವನ್ನು ನೀವೆಲ್ಲರೂ ಮಾಡಿಕೊಡ್ತೀರಿ ಅನ್ನುವಂಥ ವಿಶ್ವಾಸ, ಪ್ರೀತಿ ನನಗಿದೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಇಡೀ ರಾಜ್ಯ ಪತ್ರಕರ್ತರ ಸಂಘದ ಪರವಾಗಿ ಈಶ್ವರ್ ಖಂಡ್ರೆ ಅವರಿಗೆ ಸರ್ವಾನುಮತದಿಂದ ಅವರು ಸ್ವಾಗತ ಸಮಿತಿಯ ಚೇರ್ಮನ್ ಆಗಲಿಕ್ಕೆ ಒಪ್ಪಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಬಹಳಷ್ಟು ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದ ಸಹಿತ ಪ್ರತಿನಿಧಿಗಳು ಬರ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನನಗೆ ಕೊಟ್ಟಿದ್ದೀರಿ. ಮತ್ತು ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನನ್ನ ಜವಾಬ್ದಾರಿಯೂ ಇದೆ. ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ನನಗೆ ಪ್ರಪೋಸ್ ಮಾಡಿದ್ದೀರಿ. ಅದಕ್ಕೆ ಇವತ್ತು ನಿಮ್ಮ ಪ್ರೀತಿ, ವಿಶ್ವಾಸ ಏನಿದೆ ಅಲ್ಲ, ಬೇಡ ಅಂತಲಿಕ್ಕೆ ಬರೋದಿಲ್ಲ. ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ನಾನು ನೆಪಕ್ಕೆ ಮಾತ್ರ ಸ್ವಾಗತ ಸಮಿತಿ ಅಧ್ಯಕ್ಷ, ಮಾಡೋರೆಲ್ಲ ನೀವೇ ಇರ್ತೀರಿ. ನನ್ನ ಕಡೆ ಏನು ಸಹಕಾರ, ಬೆಂಬಲ, ಸಹಯೋಗ ನಮಗೆ ಎಲ್ಲ ರೀತಿಯಲ್ಲಿ ಬೇಕಾಗಿದೆ. ಜಿಲ್ಲಾಡಳಿತದ್ದು, ಸರ್ಕಾರದ್ದು, ನಾನು ವೈಯಕ್ತಿಕವಾಗಿ ಅದೆಲ್ಲವನ್ನೂ ನಾನು ಮಾಡಲಿಕ್ಕೆ ತಯಾರಾಗಿದ್ದೇನೆ. ಮತ್ತು ನೀವು ಭಾಳ ಅಚ್ಚುಕಟ್ಟಾಗಿ ಬೀದರ್ ಜಿಲ್ಲೆಯ ಕೀರ್ತಿ ಇನ್ನೂ ಎತ್ತರಕ್ಕೆ ಹೋಗಬೇಕು. ಇಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತು ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ಭಾಳ ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಗೆ ಆಹ್ವಾನ ಮಾಡಿ ಅವ್ರ ಕಡೆಯಿಂದನೇ ಉದ್ಘಾಟನೆ ಮಾಡಿಸೋಣ. ಮಾಧ್ಯಮದ ಬಗ್ಗೆ ಏನಿವತ್ತು ಸಮಾಜದ ಉನ್ನತೀಕರಣಕ್ಕಾಗಿ, ಸಮಾಜದ ಏಳಿಗೆ ಅಭಿವೃದ್ಧಿಗಾಗಿ ಮಾಧ್ಯಮದ ಅತ್ಯಂತ ಭಾಳ ಅಪೂರ್ವವಾದಂಥ, ಅಮೋಘವಾದಂಥ ಒಂದು ಕೊಡುಗೆ ಇದೆ. ಹೀಗಾಗಿ ಆ ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ಆಹ್ವಾನ ಮಾಡಿ ಇವತ್ತು ಒಂದು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಜರುಗಿಸೋಣ ಅಂತೇಳಿ ಹೇಳಿ, ನಡೆಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು. ಚಿದ್ರಿ ಓಣಿಯ ಸ್ಮಶಾನ ಭೂಮಿ ವಿಸ್ತರಣೆಗೆ ಮನವಿ. ಬೀದರ್ ತಾಲೂಕಿನ ಚಿದ್ರಿ ಓಣಿಯ ವಾರ್ಡ್ ನಂಬರ್ 23ರಲ್ಲಿರುವ ಸ್ಮಶಾನ ಭೂಮಿ ಅತಿ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ವಿಸ್ತರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಚಿದ್ರಿ ಓಣಿಯ ಸರ್ವೆ ನಂಬರ್ 11ರಲ್ಲಿ 24 ಗುಂಟೆ ಸ್ಮಶಾನ ಭೂಮಿ ಎಸ್ಟಿಗೊಂಡ, ಎಸ್ಟಿ ಟೋಕ್ರಿಕೋಳಿ ಹೇಳುವ ಸಮಾಜ ಹಾಗೂ ಡೋರೆ ಸಮಾಜದವರಿಗೆ ಮೀಸಲಾಗಿದ್ದು, ಈ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಿರುವುದರಿಂದ ಸ್ಮಶಾನ ಭೂಮಿ ಸಾಲದ್ದಾಗಿದೆ ಎಂದು ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಮಶಾನ ಭೂಮಿಗೆ ಹತ್ತಿಕೊಂಡಿರುವ ಸರ್ವೆ ನಂಬರ್ 10/1ರಲ್ಲಿ ಇರುವ 1 ಎಕರೆ ಜಮೀನನ್ನು ರುದ್ರಭೂಮಿಗಾಗಿ ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ವಾರ್ಡ್ ನಂಬರ್ 23ರ ಬೀದರ್ ನಗರಸಭೆ ಸದಸ್ಯೆ ಇಂದುಮತಿ ಚಿದ್ರಿ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಸದರಿ ಜಮೀನು ಮಲ್ಲಿಕಾರ್ಜುನ್ ತಂದೆ ಶಿವಶೆಟ್ಟಿ ಚಿಲ್ವಾ ಅವರ ಹೆಸರಿಗೆ ದಾಖಲಾಗಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಅದನ್ನು ಸ್ಮಶಾನ ಭೂಮಿಗೆ ಮೀಸಲು ಮಾಡಬೇಕೆಂದು ಒತ್ತಾಯಿಸಲಾಗಿದೆ.
ಈ ಸಂದರ್ಭದಲ್ಲಿ ಬಾಬುರೋ ಹೇಳ್ವ, ಕಾಶಿನಾಥ್ ಹೇಳ್ವ, ಸಂಗು ಚಿದ್ರಿ, ಶ್ರವಣ್ ಫುಲಾರಿ, ತುಕಾರಾಮ್ ರಾಗ್ಪೂರೆ, ಕಾಶಮ್ಮ ಹೇಳ್ವ, ಮಲ್ಲಮ್ಮ ಹೇಳ್ವ, ಬಸವರಾಜ್ ಡೋರ್, ರಾಜು ಟೋಕ್ರಿಕೋಳಿ, ಸಂದೀಪ್ ಟೋಕ್ರಿಕೋಳಿ, ತುಕಾರಾಮ್ ಚಿಮ್ಕೋಡೆ ಉಪಸ್ಥಿತರಿದ್ದರು. ಕರ್ನಾಟಕ ಶಿಕ್ಷಕರ ಸಂಘ ಮಂಡಳಿ ಧಾರವಾಡ ಹಾಗೂ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸಮಾಜ ಸುಧಾರಕಿ ಫಾತಿಮಾ ಶೇಖ್ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಫಾತಿಮಾ ಶೇಖ್ ಶೈಕ್ಷಣಿಕ ಸೇವಾ ರತ್ನ ಪ್ರಶಸ್ತಿ 2026 ಪ್ರಧಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಈ ಸಮಾರಂಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅತ್ಯುತ್ತಮ ಹಾಗೂ ಅಮೂಲ್ಯ ಸೇವೆಗಳು, ವಿದ್ಯಾರ್ಥಿಗಳ ಶೈಕ್ಷಣಿಕ ಒಗ್ಗಟ್ಟು, ಸಮಗ್ರ ಮಾರ್ಗದರ್ಶನ ಹಾಗೂ ಪ್ರತಿ ವರ್ಷ ಉತ್ತಮ ಫಲಿತಾಂಶಗಳನ್ನು ದಾಖಲಿಸಿರುವುದನ್ನು ಪರಿಗಣಿಸಿ ಮೊಹಮ್ಮದ್ ಅಜ್ಮದ್ ಹುಸೇನ್ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ರಾಜ್ಯ ಮಟ್ಟದ ಶೈಕ್ಷಣಿಕ ಸೇವಾ ರತ್ನ ಪ್ರಶಸ್ತಿ ನೀಡಿದ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ, ಸಾಮಾಜಿಕ ಹಾಗೂ ಶಿಕ್ಷಕ ವೃಂದದ ಗಣ್ಯರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಹಮದ್ ಹುಸೇನ್ ಅವರ ಶೈಕ್ಷಣಿಕ ಸೇವೆಯನ್ನು ಶ್ಲಾಘಿಸಿದ್ದರು. ಅವರ ಶ್ರಮ ಮತ್ತು ಸಮರ್ಪಣೆ ಮುಂದಿನ ತಲೆಮಾರಿಗೆ ಪ್ರೇರಣೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.